ಸರ್ಕಾರಿ ಕೆಲಸವನ್ನ ಕೊಡಿಸೋದಾಗಿ ಕೋಟಿ ಕೋಟಿ ವಂಚನೆ ಮಾಡಿರುವಂತ ಆರೋಪ ಕೇಳಿಬಂದಿದೆ. ಸರ್ಕಾರಿ ಕೆಲಸ ಮತ್ತೆ ಸರ್ಕಾರದಿಂದ ಲೋನ್ ಕೊಡಿಸೋದಾಗಿ ವಂಚನೆ ಮಾಡಿರು. ನೋಡಿ, ಇನ್ನೂ ಇಂಥ ವಂಚನೆ ಮಾಡೋರು ಬಹಳಷ್ಟು ಜನ ಇದ್ದಾರೆ. ಎಚ್ಚರಿಕೆಯಿಂದ ಇರಿ. ಸರ್ಕಾರದ ಕೆಲಸ ಕೊಡಿಸ್ತೀವಿ, ಸರ್ಕಾರದಿಂದ ಲೋನ್ ಕೊಡಿಸ್ತೀವಿ ಅಂತ ಹೇಳಿ ವಂಚನೆ ಮಾಡಿದ್ದಾರೆ. ಚಿತ್ರದುರ್ಗ ಮೂಲದ ಕುಮಾರಸ್ವಾಮಿ ಎಂಬಾತ ಈ ವಂಚನೆಯನ್ನ ಮಾಡಿದ್ದಾನೆ. ನಿಗಮ ಮಂಡಳಿಗಳಲ್ಲಿ ಪರ್ಸನಲ್ ಲೋನು, ಕುರಿ ಲೋನು ಕೊಡಿಸ್ತೀನಿ ಅಂತ ಹೇಳಿ ಚೆನ್ನಾಗಿ ನಾಮ ಹಾಕಿದ್ದಾನೆ. ಕಳೆದ ಬಿಜೆಪಿ ಅವಧಿಯಲ್ಲಿನ ಸಿಎಂ ಸಚಿವಾಲಯದ ಲೆಟರ್ ಪ್ಯಾಡ್ಗಳನ್ನ ಬಳಕೆ ಮಾಡಿಕೊಂಡಿದ್ದಾರೆ. ಅಂದಿನ ಸರ್ಕಾರದ ಅಧೀನ ಕಾರ್ಯದರ್ಶಿಗಳ ನಕಲಿ ಸಹಿ ಮಾಡಿ ವಂಚನೆ ಮಾಡಿರೋದು. ವಿಜಯನಗರ ಜಿಲ್ಲೆಯೊಂದರಲ್ಲೇ ಸುಮಾರು 200ರಿಂದ 250 ಜನರಿಗೆ ವಂಚನೆ ಮಾಡಲಾಗಿದೆ. ನಿಮ್ಮ ಲೋನ್ ಆಯ್ಕೆಯಾಗಿದೆ ಅಂತ ನಕಲಿ ಸಹಿ ಮಾಡಿದಾನೆ ಇವನು. ಈ ವಿಷಯದ ಕುರಿತು ಕೊಟ್ಟೂರು ಠಾಣೆ ಮೆಟ್ಟಿಲೇರಿದ್ದಾರೆ ಸಂತ್ರಸ್ತರು. 200ರಿಂದ 250 ಜನ ಅಂತಂದ್ರೆ ಇಟ್ ಇಸ್ ಅ ಬಿಗ್ಗೆಸ್ಟ್ ಸ್ಕ್ಯಾಮ್. ದೊಡ್ಡ ಸ್ಕ್ಯಾಮ್ ಇದು. ಅವನು ಯಾರೋ ಕುಮಾರಸ್ವಾಮಿ ಅಂತ ಹೇಳ್ತಾ ಇರೋನು, ಅವನು ಬಹಳ ಕಿಲಾಡಿ ಇದ್ದಾನೆ. ನಿಗಮ ಮಂಡಳಿಗಳಲ್ಲಿ ಪರ್ಸನಲ್ ಲೋನ್ ಕೊಡಿಸ್ತೀನಿ, ಕುರಿ ಲೋನ್ ಕೊಡಿಸ್ತೀನಿ ಅಂತ ಹೇಳಿ ಚೆನ್ನಾಗಿ ಟೋಪಿ ಹಾಕಿದ್ದಾನೆ. 200ರಿಂದ 250 ಜನ ಸಂತ್ರಸ್ತರಿರೋದು. ಬಹಳ ಎಚ್ಚರಿಕೆಯಲ್ಲಿರಿ. ಗ್ರಾಮೀಣ ಪ್ರದೇಶಗಳಲ್ಲಿ ಇಂಥ ಮೋಸ ಮಾಡೋರು ಬಹಳಷ್ಟು ಜನ ಜಾಸ್ತಿ ಆಗಿದ್ದಾರೆ. ಯಾರಿಗೂ ಲೋನ್ ಕೊಡಿಸ್ತೀವಿ, ಇನ್ನೊಂದೇನೋ ಮಾಡ್ತೀವಿ, ಸರ್ಕಾರಿ ಕೆಲಸ ಕೊಡಿಸ್ತೀವಿ, ಸರಿಯಾಗಿ ಎಕ್ಸಾಮ್ ಬರೆದು ಓದಿ ಪಾಸ್ ಆದವ್ರಿಗೆ ಇವತ್ತು ಗೌರ್ಮೆಂಟ್ ಕೆಲಸ ಸಿಗ್ತಾ ಇಲ್ಲ. ಅಂಥದ್ರಲ್ಲಿ ಯಾವನೋ ಬಂದು ಕೆಲಸ ಕೊಡಿಸ್ತೀನಿ ಅಂದ ತಕ್ಷಣ ಕೆಲಸ ಸಿಕ್ಬಿಡುತ್ತೆ ಅಂತ ಅಂದ್ಕೊಂಡು ದಯವಿಟ್ಟು ಮೋಸ ಹೋಗ್ಬೇಡಿ. ನೋಡಿ ಹೆಂಗಿದಾನೆ, ಹೆಂಗ್ ಪೋಸ್ಟ್ ಕೊಡ್ತಾ ಇದ್ದಾನೆ ನೋಡಿ ಆರೋಪಿ ಕುಮಾರಸ್ವಾಮಿ. ಇನ್ನು ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ರು, ಅಲ್ಲೂ ಲಂಚಕ್ಕೆ ಬೇಡಿಕೆ ಇಡ್ತಾ ಇದ್ದಾರೆ ಅನ್ನೋ ಆರೋಪ ಇದೆ. ಇದೊಂದು ದೊಡ್ಡ ಪ್ರಾಬ್ಲಮ್. ಯಾವ್ದಾದ್ರು ಪೊಲೀಸ್ ಸ್ಟೇಷನ್ಗೆ ಏನಾದ್ರು ಕಂಪ್ಲೇಂಟ್ ಕೊಡಕ್ ಹೋದ್ರೆ ಇಲ್ಲ ಕಂಪ್ಲೇಂಟ್ ತಗೊಳ್ಳಲ್ಲ, ಇಲ್ಲ ಲಂಚ ಕೇಳ್ತಾರೆ. ಸಂತ್ರಸ್ತರು ನ್ಯಾಯ ಕೇಳ್ಕೊಂಡು ಹೋದ್ರೆ ಠಾಣೆಯಲ್ಲೂ ಹಣಕ್ಕೆ ಬೇಡಿಕೆ ಇಟ್ಟಿದಾರಂತೆ. 2 ಲಕ್ಷ ಲಂಚ ಕೊಟ್ರೆ ಕೆಲಸ ಮಾಡ್ಕೊಡೋದಾಗಿ ಕೊಟ್ಟೂರು PSI ಬೇಡಿಕೆ ಇಟ್ಟಿದಾರಂತೆ. ಹಣ ಕೇಳ್ತಿದ್ದ ಹಾಗೆ ವಂಚನೆಗೆ ಒಳಗಾದ ಅಲ್ಲಾ ಭಕ್ಕಿ ಕಕ್ಕಾಬಿಕ್ಕಿ ಆಗಿದ್ದಾರೆ. ನಮಗ್ ನ್ಯಾಯ ಕೊಡಿಸಿ ಅಂತ ಮಾಧ್ಯಮದವ್ರ ಮುಂದೆ ಅಳಲು ತೋಡ್ಕೊಳ್ತಾ ಇದ್ದಾರೆ. ಅಲ್ಲಾ ಭಕ್ಷಿಯಿಂದ 21 ಲಕ್ಷ, ಬಸವರಾಜ್ ಅವರಿಗೆ 4 ಲಕ್ಷ ವಂಚನೆ ಮಾಡಿದ್ದಾರೆ. ಕೊಟ್ಟೂರು ಮತ್ತು ಚಿತ್ರದುರ್ಗದಲ್ಲಿ ಆರೋಪಿ ವಿರುದ್ಧ ದೂರು ದಾಖಲಾಗಿದೆ. ಯಾರಪ್ಪ PSI 2 ಲಕ್ಷ ಲಂಚ ಕೇಳ್ತಿರೋರು? ಅವ್ರು ಹೇಳ್ತಾ ಇದ್ದಾರೆ ಸಂತ್ರಸ್ತರು, ನೀವು ಲಂಚ ಕೇಳ್ತಾ ಇದ್ದೀರಿ ಅಂತ. ಹಾಕೊಂಡಿರೋ ಖಾಕಿಗೆ ಏನಾದ್ರೂ ಸ್ವಲ್ಪ ಮರ್ಯಾದೆ ಇದ್ರೆ, ಮನುಷ್ಯತ್ವ ಅನ್ನೋದು ಏನಾದ್ರೂ ಇದ್ರೆ, ಸ್ವಲ್ಪ ಆತ್ಮಗೌರವ, ಆ ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದು ಏನಾದ್ರೂ ಇತ್ತು ಅಂತಂದ್ರೆ ಈ ಲಂಚ ಕೇಳೋದನ್ನೆಲ್ಲ ಬಿಟ್ಬಿಡಿ. ಯಾರಾದ್ರೂ ಶುಡ್ ಫೀಲ್ ಶೇಮ್. ಲಂಚ ಕೇಳೋದಕ್ಕೆ ನಿಮ್ ಕರ್ತವ್ಯ ಅದು. ಪೊಲೀಸರಿರೋದೇ ಜನಸಾಮಾನ್ಯರ ಸೇವೆ ಮಾಡೋದಕ್ಕೆ. ಸಂತ್ರಸ್ತರು ಬಂದಿದ್ದಾರೆ ಅಂತಂದ್ರೆ ಇವಾಗ ಕಂಪ್ಲೇಂಟ್ ಆಗಿದೆ ಚಿತ್ರದುರ್ಗದಲ್ಲಿ, ಕೊಟ್ಟೂರಲ್ಲೂ ಕಂಪ್ಲೇಂಟ್ ಆಗಿದೆ. ಫೈನಲಿ ಆ ಲಂಚ ಕೇಳಿರೋದು ಎಷ್ಟು ನಿಜ ಎಷ್ಟು ಸುಳ್ಳು ಗೊತ್ತಿಲ್ಲ. ಮೊದಲೇ ಅವರು ದುಡ್ಡು ಕಳ್ಕೊಂಡು ಬಂದಿದ್ದಾರೆ. ಅವ್ರ ಹತ್ರ ಹೋಗಿ ಮತ್ತೆ 2 ಲಕ್ಷ ಕೊಡಿ ಅಂತಂದ್ರೆ ಎಲ್ಲಿಂದ ಕೊಡ್ತಾರೆ? ನಮ್ಮ ಬಳ್ಳಾರಿ ಪ್ರತಿನಿಧಿ ವೀರೇಶ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವೀರೇಶ್, ಸರ್ಕಾರಿ ಕೆಲಸ ಕೊಡಿಸೋದಾಗಿ 250 ಜನರಿಗೆ ವಂಚನೆ ಮಾಡಿ ಎಸ್ಕೇಪ್ ಆಗಿದ್ದಾನೆ ಅವನು ಕುಮಾರಸ್ವಾಮಿ ಅನ್ನೋನು. ಸೊ ಈ ಪ್ರಕರಣ ನಡೆದು ಎಷ್ಟು ದಿನ ಆಯ್ತು, ಏನ್ ಕಥೆ, ಪೊಲೀಸರು ಏನ್ ಹೇಳ್ತಿದ್ದಾರೆ ಇವಾಗ? ಎಸ್ ಇಂದ್ರ, ಈ ಒಂದು ನೂತನ ಜಿಲ್ಲೆ ವಿಜಯನಗರದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಈ ಒಂದು ಹಣವನ್ನು ಕಳೆದುಕೊಂಡಂತಹ ಒಂದು ಸಂತ್ರಸ್ತರು ಬಂದು ಕೊಟ್ಟೂರು ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ. ಅಲ್ಲದೆ ಮತ್ತೆ ಬಳ್ಳಾರಿ ವಿಜಯನಗರದ ಜಿಲ್ಲೆಯ SP ಆಗಿರ್ತಕ್ಕಂಥ ಹರಿಬಾಬು ಅವರ ಗಮನಕ್ಕೂ ತಂದಿದ್ದಾರೆ. ಮುಖ್ಯವಾಗಿ ಕಾರಣ ಇಷ್ಟೇ, ಇಲ್ಲಿ ಒಂದು ಕುಮಾರಸ್ವಾಮಿ ಎನ್ನತಕ್ಕಂತಹ ವ್ಯಕ್ತಿಯು ಈ ಒಂದು ನಿಗಮಗಳಿಂದ ಈ ಲೋನ್ ಅನ್ನು ಕೊಡಿಸ್ತೀನಿ, ಜೊತೆಗೆ ಈ ಒಂದು ಸರ್ಕಾರಿ ನೌಕರಿಯನ್ನು ಕೊಡಿಸ್ತೀನಿ ಅನ್ನತಕ್ಕಂಥ ಆಮಿಷನ್ನು ಒಡ್ಡಿ ಸುಮಾರು ಲಕ್ಷಗಟ್ಟಲೆಲ್ಲ ಕೋಟಿಗಟ್ಟಲೆ ಹಣವನ್ನು ಯಾಮಾರಿಸಿ ಈ ಒಂದು ಸಾರ್ವಜನಿಕರಿಗೆ ಮಕಮಲ್ ಟೋಪಿಯನ್ನು ಹಾಕಿದ್ದಾನೆ. ಅದರಲ್ಲಿ ಮುಖ್ಯವಾಗಿ ಅಲ್ಲಾ ಬಕಾಶ್ ಎನ್ನತಕ್ಕಂತಹ ಈ ಒಂದು ಹೊಸಪೇಟೆ ನಿವಾಸಿ ಒಬ್ಬನಿಂದನೇ 21 ಲಕ್ಷ, ಅದೇ ರೀತಿ ಬಸವರಾಜ್ ಎನ್ನುವರಿಂದನೇ 4 ಲಕ್ಷ ಮತ್ತು ಚಮನ್ ಎನ್ನುವರಿಂದ 16 ಲಕ್ಷ, ಈ ರೀತಿ ಲಕ್ಷಗಳು ಎನ್ನತಕ್ಕಂತಹ ಪದಕ್ಕೆ ಬೆಲೆಯೇ ಇಲ್ಲದಷ್ಟು ಹಣವನ್ನು ಸಾರ್ವಜನಿಕರಿಂದ ವಸೂಲು ಮಾಡಿದ್ದಾನೆ. ತದನಂತರ ಅವನ ಬಂಡವಾಳ ಎಲ್ಲ ಗೊತ್ತಾಗುವುದರೊಳಗಾಗಿ ಈ ಒಂದು ಕುಮಾರಸ್ವಾಮಿ ಎನ್ನತಕ್ಕಂತಹ ವ್ಯಕ್ತಿಯು ಈ ಒಂದು ಬೊಮ್ಮಾಯಿ ಸರ್ಕಾರದ ಸಮಯದಲ್ಲಿರತಕ್ಕಂತಹ ಬಿಜೆಪಿ
ಸಿಎಂ ಕಾರ್ಯದರ್ಶಿಯವರ ಸೆಕ್ರೆಟರಿಯವರ ಸಹಿ ಸಹ ಫೋರ್ಜರಿಯನ್ನು ಮಾಡಿರ್ತಕ್ಕಂಥದ್ದು ಮತ್ತು ಲೆಟರ್ ಪ್ಯಾಡ್ ಅನ್ನು ಸಹ ದುರ್ಬಳಕೆ ಮಾಡಿಕೊಂಡಿರ್ತಕ್ಕಂಥದ್ದು ಇಲ್ಲಿ ಗಮನಕ್ಕೆ ಬಂದಿದೆ. ಕೂಡಲೇ ಇವು ಎಚ್ಚೆತ್ತುಕೊಂಡಂತಹ ಸಾರ್ವಜನಿಕರು ಹೇಗಾದ್ರೂ ಮಾಡಿ ತಮ್ಮ ಹಣ ವಾಪಸ್ ಬಂದ್ರೆ ಸಾಕು ಎನ್ನತಕ್ಕಂತಹ ನಿಟ್ಟಿನಲ್ಲಿ ಈ ಒಂದು ಹಲವಾರು ಠಾಣೆಗಳಲ್ಲಿ ಈ ಒಂದು ಕೇಸ್ ದಾಖಲಿಸಲು ಮುಂದಾಗಿದ್ದಾರೆ. ಈಗಾಗಲೇ ಈ ಒಂದು ಡೀಟೇಲ್ಸ್ಗಾಗಿ